ನಮಸ್ಕಾರ ವೀಕ್ಷಕರೇ. ಔರಂಗಜೇಬ್ ವಿಚಾರದಲ್ಲಿ ಭಾರತದಲ್ಲಿ ದುಷ್ಕೃತ್ಯಗಳು ನಡೀತಾ ಇರೋ ಹೊತ್ತಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ. ದೇಶದ ಮೇಲೆ ದಾಳಿ ಇಟ್ಟು ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡಿದವರನ್ನ ಹೊಗಳೋದು, ವಿಜೃಂಭಿಸೋ ಕೆಲಸ ಆಯ್ತು ಅಂದ್ರೆ ನಾವು ಕೈಕಟ್ಟಿ ಕೂರೋದಿಲ್ಲ. ಇದು ಹೊಸ ಇಂಡಿಯಾ ನೆನಪಿರ್ಲಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ದುಷ್ಕೃತ್ಯಗಳಿಗೆ ಅಂತ್ಯ ಹಾಡೋದಕ್ಕೆ ಸದ್ಯದಲ್ಲೇ ಕೇಂದ್ರ ಸರ್ಕಾರ ಸರಿಯಾದ ಕಾಯ್ದೆಯೊಂದನ್ನ ಜಾರಿ ಮಾಡಲಿದೆಯಾ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಈ ಪರಿಸ್ಥಿತಿ ಬಂದಿದ್ಯಾಕೆ ಅನ್ನೋದನ್ನ ಕೆದಕ್ತಾ ಹೋದ್ರೆ ನೇರವಾಗಿ ಶಾಲಾ ದಿನಗಳು ನೆನಪಾಗ್ತಾ ಇದೆ. ಇನ್ನೊಂದೆಡೆ ನಾಗ್ಪುರದಲ್ಲಿ ಔರಂಗಜೇಬ್ ಹೆಸರಲ್ಲಿ ನಡೆದ ಗಲಭೆಯ ಮಾಸ್ಟರ್ ಮೈಂಡ್ ಸಿಕ್ಕಿಬಿದ್ದಿದ್ದು ಸುದ್ದಿಯಾಗಿತ್ತು. ಜನರನ್ನ ರೊಚ್ಚಿಗೆಬ್ಬಿಸೋದಕ್ಕೆ ಆತ ಎಂತ ನೀಚ ಕೆಲಸ ಮಾಡಿದ್ದ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಉಳಿದಂತೆ ಗಲಭೆ ಟೈಮ್ನಲ್ಲಿ ಏನೇನಾಯ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚದಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದ್ರೆ ಯಾರು ಏನ್ ಕೆಲಸ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋ ವಿವೇಚನೆಯನ್ನ ದೇವರು ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾನೆ. ಆದ್ರೆ ಭಾರತದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಒಳ್ಳೆ ಕೆಲಸ ಮಾಡಿದವರಿಗೂ ಅಭಿಮಾನಿಗಳಿದ್ದಾರೆ, ಕೆಟ್ಟ ಕೆಲಸ ಮಾಡಿದವರಿಗೂ ಅದಕ್ಕಿಂತ ಜಾಸ್ತಿ ಅಭಿಮಾನಿಗಳಿರ್ತಾರೆ. ಈ ವ್ಯಕ್ತಿ ಇಂಥವನೇ, ಇಂಥ ನೀಚ ಕೃತ್ಯವನ್ನ ಎಸಗಿದ್ದ ಅನ್ನೋ ವಿಚಾರ ಗೊತ್ತಿದ್ದು ಬೆಂಬಲ ಕೊಡ್ತಾರಲ್ಲ, ಇದಕ್ಕಿಂತ ದೊಡ್ಡ ಆಪತ್ತು ಇನ್ನೊಂದಿಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಈಗ ಈ ಮಾತು ಬರೋದಕ್ಕೆ ಕಾರಣ ಔರಂಗಜೇಬ್. ಆತ ಬೇರೆ ಧರ್ಮಕ್ಕೆ ಸೇರಿದವನು ಅಂತ ಇಲ್ಲಿ ಯಾರು ಆತನನ್ನ ದೂಷಿಸ್ತಾ ಇಲ್ಲ. ಆದ್ರೆ ಆತನ ಕ್ರೌರ್ಯವೇ ಆತನ ಬಗ್ಗೆ ಅಸಹ್ಯ ಪಡುವಂತೆ ಮಾಡ್ತಾ ಇರೋದು. ಅಂತವರನ್ನು ವಿಜೃಂಭಿಸೋ ಅಸಹ್ಯ ಮನಸ್ಥಿತಿಗಳಿಗೆ ಯೋಗಿ ಆದಿತ್ಯನಾಥ್ ಚಾಟಿ ಬೀಸಿದ್ದಾರೆ. ತಮ್ಮ ಮಾತಿನುದ್ದಕ್ಕೂ ಎಲ್ಲೂ ಔರಂಗಜೇಬ್ ಹೆಸರನ್ನ ಹೇಳದ ಯೋಗಿ, ನಮ್ಮ ದೇಶಕ್ಕೆ ದಾಳಿ ಇಟ್ಟು ಬಂದವರನ್ನ ವಿಜೃಂಭಿಸೋ ಕೆಲಸ ಆಯ್ತು ಅಂದ್ರೆ ಅದನ್ನ ಹೊಸ ಭಾರತ ಸಹಿಸಿಕೊಳ್ಳೋದಿಲ್ಲ. ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಇಟ್ಟವರು, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ಎಸಗಿ ಕೊಂದವರು, ನಮ್ಮ ನಂಬಿಕೆಯನ್ನೇ ಹೊಸಕಿ ಹಾಕಿದವರು, ಇಂಥವರನ್ನೆಲ್ಲ ವಿಜೃಂಭಿಸೋ ಅಗತ್ಯತೆ ಇದೆಯಾ ಅಂತ ಯೋಗಿ ಪ್ರಶ್ನೆ ಮಾಡಿದ್ದಾರೆ. ಬೈರಾತ್ನ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇವತ್ತು ಇಡೀ ವಿಶ್ವ ಭಾರತದ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಕಂಡು ಬೆರಗಾಗಿದೆ. ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಶ್ರಮಿಸಿದ ನಮ್ಮ ಹಿರಿಯರನ್ನ ಗೌರವಿಸೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಇದನ್ನ ಬಿಟ್ಟು ನಮ್ಮ ನಾಶಕ್ಕಾಗಿ ಬಂದವರನ್ನ ಹಾಡಿ ಹೊಗಳೋದು ಸರಿಯಾದ ನಡೆ ಅಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಂದ್ರೆ ಈ ಮಾತು ಕೇವಲ ಔರಂಗಜೇಬ್ಗೆ ಮಾತ್ರ ಅಪ್ಲೈ ಆಗೋದಿಲ್ಲ. ಇತಿಹಾಸ ಕೆದಕಿದ್ರೆ ಔರಂಗಜೇಬ್ನಂತ ಕ್ರೂರ ದಾಳಿಕೋರರು ಸಾಕಷ್ಟು ಜನ ಸಿಗ್ತಾರೆ, ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಅಂದಹಾಗೆ ಔರಂಗಜೇಬ್ ಹೆಸರಲ್ಲಿ ಆಗ್ತಾ ಇರೋ ಗಲಾಟೆಯ ಸ್ವರೂಪವನ್ನ ನೋಡಿದ್ರೆ ಇದು ಮುಂದೆ ಇನ್ನೂ ದೊಡ್ಡ ಹಂತ ತಲುಪೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ತಡೆ ಹಾಕೋ ಸಲುವಾಗಿ ಹೊಸ ಕಾನೂನನ್ನ ತರೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗುತ್ತಾ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ನಾವಾಗ್ಲೇ ಹೇಳಿದ ಹಾಗೆ ಒಳ್ಳೆ ಕೆಲಸ ಮಾಡಿದವರನ್ನೂ ಜನ ನೆನಪಿಸ್ಕೊಳ್ತಾರೆ, ಕೆಟ್ಟ ಕೆಲಸ ಮಾಡಿದವರನ್ನೂ ಜನ ನೆನಪಿಸ್ಕೊಳ್ತಾರೆ. ಆದ್ರೆ ಯಾರನ್ನ ಆದರ್ಶವಾಗಿ ತೆಗೆದುಕೊಳ್ಬೇಕು ಅನ್ನೋದು ಕಾಮನ್ ಸೆನ್ಸ್. ಇಲ್ಲ ಅಂದ್ರೆ ದಿಕ್ಕು ತಪ್ಪಿಸುವವರ ಟ್ರ್ಯಾಪ್ಗೆ ಬಿದ್ದು ಮಾಡಬಾರದನ್ನ ಮಾಡಿ ಸಮಾಜ ಘಾತುಕರಾಗ್ತಾರೆ. ಆದ್ರಿಂದ ಇನ್ನು ಮುಂದೆ ಅನಾವಶ್ಯಕವಾಗಿ ಕೊಲೆಗಡುಕರು, ಸಮಾಜ ಘಾತುಕರನ್ನ ಹಾಡಿ ಹೊಗಳೋ ಕೆಲಸ ಆದ್ರೆ ಕಾನೂನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋ ನಿಯಮ ಬರಬೇಕು ಅನ್ನೋ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇಲ್ಲದೆ ಹೋದ್ರೆ ಯಾರದ್ದೋ ತೆವಲಿಗೆ ಇನ್ಯಾರದ್ದೋ ವಾಹನಗಳು, ಅಂಗಡಿಗಳು, ಮನೆಗಳು ಧ್ವಂಸವಾಗ್ತಾ ಇವೆ. ಇದನ್ನ ಹೀಗೆ ಬಿಟ್ರೆ ಮುಂದೆ ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಎಲ್ಲಾ ಸರಿ ಮಾಡ್ಬೇಕು ಅಂದ್ರೆ ಮೊದಲ ಹೆಜ್ಜೆ ಅನ್ನೋ ಹಾಗೆ ರಿಪೇರಿ ಆಗ್ಬೇಕಾಗಿರೋದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ. ನೀವು ಓದಿಕೊಂಡು ಬಂದ ಇತಿಹಾಸ ಹೇಗಿತ್ತು ಅನ್ನೋದನ್ನ ಒಮ್ಮೆ ನೆನಪಿಸಿಕೊಂಡ್ರೆ ನಮಗೆ ಅಸಹ್ಯ ಆಗುತ್ತೆ. ಭಾರತದ ಇತಿಹಾಸದಲ್ಲಿ ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲದ ಅದೆಷ್ಟೋ ರಾಜರಿದ್ದಾರೆ. ಕರ್ನಾಟಕವನ್ನೇ ತೆಗೆದುಕೊಂಡ್ರು ಶ್ರೀಕೃಷ್ಣ ದೇವರಾಯ, ಮದಕರಿ ನಾಯಕ, ಕನ್ನಡ ಕುಲತಿಲಕ ಇಮ್ಮಡಿ ಪುಲಕೇಶಿಯಂತಹ ಶ್ರೇಷ್ಠ ರಾಜರುಗಳಿದ್ದಾರೆ. ಆದ್ರೆ ನಾವು ಇವರ ಬಗ್ಗೆ ಓದಿದಕ್ಕಿಂತ ಭಾರತದ ಮೇಲೆ ದಾಳಿ ಮಾಡಿದ ಮೊಘಲರ ಬಗ್ಗೆ ಓದಿದ್ದೇ ಜಾಸ್ತಿ. ಅದರಲ್ಲೂ ಎಷ್ಟು ಚೆನ್ನಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡಿದ್ರು ಅಂದ್ರೆ ಇವರನ್ನೆಲ್ಲ ದಾಳಿಕೋರರು ಅಂತ ಎಲ್ಲೂ ಹೈಲೈಟ್ ಮಾಡಲೇ ಇಲ್ಲ. ಅವನು ಬಂದಿದ್ಯಾವಾಗ, ಇವನು ಬಂದಿದ್ಯಾವಾಗ, ಯಾವ ಭಾರತೀಯ ರಾಜನ ಜೊತೆ ಯುದ್ಧ ಮಾಡಿದ್ದ, ಹೀಗೆ ಒಂದಷ್ಟು ಆಯ್ದ ವಿಚಾರಗಳನ್ನ ಒಂದ್ ಲೈನ್ ನಲ್ಲಿ ಹೇಳಿ ಮುಗಿಸ್ಬಿಟ್ರು. ಯಾವುದನ್ನ ಹೈಲೈಟ್ ಮಾಡಿದ್ರು ಅಂದ್ರೆ ಆತನ ಆಳ್ವಿಕೆ ಹೇಗಿತ್ತು, ಆತನ ಆಡಳಿತದಲ್ಲಿ ರೂಲ್ಸ್ಗಳು ಹೇಗಿದ್ವು, ಆತನ ಟ್ಯಾಕ್ಸ್ ಸಿಸ್ಟಮ್ ಹೇಗಿತ್ತು, ಇಂಥ ಮುಖ್ಯವಲ್ಲದ ವಿಚಾರಗಳನ್ನ ಹೈಲೈಟ್ ಮಾಡಿ ಪಾಠವನ್ನ ಮುಗಿಸಿಬಿಟ್ಟಿದ್ರು. ಇದರ ಬದಲಿಗೆ ಆತ ಹೇಗೆ ಭಾರತೀಯ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದ, ಹೇಗೆ ದೇವಸ್ಥಾನಗಳನ್ನ ಒಡೆದು ಲೂಟಿ ಮಾಡಿದ, ಭಾರತೀಯ ರಾಜರುಗಳನ್ನ ಎಷ್ಟು ಹಿಂಸೆ ಕೊಟ್ಟು ಕೊಂದ, ಇಂಥ ವಿಚಾರಗಳನ್ನ ಹಂಚಿಕೊಂಡಿದ್ರೆ ಇವತ್ತು ಅನಾವಶ್ಯಕವಾಗಿ ದೇಶದಲ್ಲಿ ವಾಸಿಸ್ತಾ ಇರೋ ಹಿಂದೂ ವಿರೋಧಿ ಹಿಂದೂಗಳ ಸಂಖ್ಯೆ ಬಹುಶಃ ಸ್ವಲ್ಪ ಕಡಿಮೆ ಇರ್ತಾ ಇತ್ತೇನೋ. ಇಂಥದ್ದೆಲ್ಲ ಓದಿಕೊಂಡು ಸರಿಯಾದ ರಿಸರ್ಚ್ ಮಾಡದೆ ತಲೆ ಕೆದರಿಕೊಂಡು ಜಾತ್ಯತೀತತೆ ಅಂತ ಹೇಳಿದ್ರೆ ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರೋ ಅಸಹ್ಯಗಳಿಂದ ಇವತ್ತು ದೇಶದಲ್ಲಿ ಆಗ್ತಾ ಇರೋ ಅನಾಹುತಗಳು ಒಂದಲ್ಲ ಎರಡಲ್ಲ.
ಉಗ್ರ ಅಫ್ಜಲ್ ಗುರುವಿಗೆ ನೇಣು ಹಾಕಬಾರದು ಅಂತ ಧರಣಿ ಕೂರೋ ಈ ಸಂತತಿಗಳು ವೈರಸ್ನಂತೆ ಹರಡಬಾರದು ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲೇ ಬದಲಾವಣೆ ತರಲೇಬೇಕು ಅಂತ ವಿದ್ಯಾವಂತ ಹಾಗೂ ಜವಾಬ್ದಾರಿಯುತ ಭಾರತೀಯರು ಹೇಳ್ತಾ ಇದ್ದಾರೆ. ಇನ್ನು ಈತ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಗಲಭೆ ಬಗ್ಗೆ ಕೆದಕಿದಷ್ಟು ಹೊಸ ಹಾಗೂ ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನ ರೊಚ್ಚಿಗೆಬ್ಬಿಸಿದ್ದೇ ದುಷ್ಕರ್ಮಿ ಫಾಹಿಮ್ ಖಾನ್ ಅನ್ನೋದನ್ನ ಪೊಲೀಸ್ ಇಲಾಖೆ ಬಹಿರಂಗಪಡಿಸಿದೆ. ಕೇವಲ ಒಂದು ಫೋಟೋ, ಒಂದು ಕಮೆಂಟ್, ಹೀಗೆ ಚಿಕ್ಕ ವಿಚಾರಕ್ಕೂ ದೊಡ್ಡ ಗಲಭೆ ಎಬ್ಬಿಸಬಹುದು ಅಂತ ಗೊತ್ತಿದ್ದಿದ್ರಿಂದ ಈತ ಒಂದು ಫೇಕ್ ವಿಡಿಯೋ ರೆಡಿ ಮಾಡಿದ್ದ. ಅದರಲ್ಲಿ ಔರಂಗಜೇಬ್ ಗೋರಿ ಬಳಿ ಬಟ್ಟೆ ಸುಡುವಂತಹ ತುಣುಕನ್ನ ಸೇರಿಸಿದ್ದ. ಇದನ್ನ ಎಲ್ಲಾ ಕಡೆ ವೈರಲ್ ಮಾಡಿದ್ದ. ಇದರಿಂದ ರೊಚ್ಚಿಗೆದ್ದ ಜನರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಬಂದಿದ್ರು ಅಂತ ಇಂಡಿಯಾ ಟುಡೇ ಮಾಧ್ಯಮ ಹೇಳಿದೆ. ಅಲ್ಲದೆ ಪೊಲೀಸ್ ಸ್ಟೇಷನ್ ಅನ್ನು ಟಾರ್ಗೆಟ್ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೂ ಈತ ಸೂಚನೆ ಕೊಟ್ಟಿದ್ದ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಇನ್ನು ಈತನ ಹಿನ್ನೆಲೆ ಕೆದಕ್ತಾ ಹೋದ್ರೆ ಕಳೆದ MP ಎಲೆಕ್ಷನ್ ನಲ್ಲಿ ನಾಗ್ಪುರದಲ್ಲಿ ಸಚಿವ ನಿತಿನ್ ಗಡ್ಕರಿ ವಿರುದ್ಧ ಸ್ಪರ್ಧಿಸಿ ಹೀನಾಯವಾಗಿ ಸೋತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಘಟನೆ ಸಂಬಂಧ ನಾಗ್ಪುರದ ಸ್ಥಳೀಯ ಮಹಿಳೆ ಪ್ರತ್ಯಕ್ಷದರ್ಶಿ ಹೇಳಿರೋ ಮಾತು ಕೂಡ ಭಾರತೀಯರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಗಲಭೆಯಿಂದ ಶಬ್ದ ಆಗ್ತಾ ಇದ್ದ ಹಾಗೆ ಹೊರಗೆ ಬಂದು ನೋಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ದುಷ್ಕರ್ಮಿಗಳು ಬರ್ತಾ ಇದ್ರು. ಎಲ್ಲರ ಕೈಯಲ್ಲೂ ಮಾರಕಾಸ್ತ್ರಗಳು, ದೊಣ್ಣೆ ಹಾಗೂ ಕಲ್ಲುಗಳಿದ್ವು. ಎಲ್ಲರೂ ಘೋಷಣೆಗಳನ್ನ ಕೂಗ್ತಾ ಬರ್ತಾ ಇದ್ರು. ಕೇವಲ ಹಿಂದೂಗಳ ಮನೆಯನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದ ದುಷ್ಕರ್ಮಿಗಳು ಕಾರ್ಗಳ ಪೆಟ್ರೋಲ್ ಟ್ಯಾಂಕ್ ಅನ್ನ ಒಡೆದು ಪೆಟ್ರೋಲ್ ಅನ್ನ ತೆಗಿತಾ ಇದ್ರು. ನನ್ನ ಮಗಳು ಬೇರೆ ಕಾಲೇಜಿಂದ ವಾಪಸ್ ಬಂದಿರಲಿಲ್ಲ, ಇವರ ಕೈಗೆ ಸಿಕ್ಕಿದ್ರೆ ಏನಾಗ್ತಾರೋ ಅನ್ನೋ ಭಯ ಶುರುವಾಗಿತ್ತು. ಬಾಗಿಲು ಹಾಕಿಕೊಂಡು ಮನೆಯೊಳಗೆ ಇರೋಣ ಅಂದ್ರೆ ಅದು ಕೂಡ ಸೇಫ್ ಅಲ್ಲ. ಯಾಕಂದ್ರೆ ದುಷ್ಕರ್ಮಿಗಳು ಬಾಗಿಲನ್ನು ಒಡೆದು ಹಾಕ್ತಾ ಇದ್ರು. ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಫುಲ್ ಕಂಗಾಲಾಗಿ ಹೋಗಿದ್ವಿ ಅಂತ ಪ್ರತ್ಯಕ್ಷದರ್ಶಿ ಮಹಿಳೆ ಭಯವನ್ನ ವ್ಯಕ್ತಪಡಿಸ್ತಾರೆ. ಅಂದ್ಹಾಗೆ ಈ ಗಲಭೆ ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಮೊದಲ ದಿನದಿಂದಲೂ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ವು. ಈಗ ಪ್ರತ್ಯಕ್ಷದರ್ಶಿ ಹೇಳಿಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ. ಇದರ ಜೊತೆಗೆ ದುಷ್ಕರ್ಮಿಗಳ ಇನ್ನೂ ಕೆಲ ಪೈಶಾಚಿಕ ಕೃತ್ಯಗಳು ಕೂಡ FIR ನಲ್ಲಿ ದಾಖಲಾಗಿವೆ. ಔರಂಗಜೇಬ್ ನೆಪ ಇಟ್ಕೊಂಡು ಗಲಭೆ ನಡೆಸಿದವರು ಪೊಲೀಸರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ಹೇಳಿದ್ವಿ. ಆದ್ರೆ ಲೇಡಿ ಪೊಲೀಸರ ಮೇಲೆ ಬೇರೆಯದ್ದೇ ರೀತಿಯಲ್ಲಿ ಟಾರ್ಗೆಟ್ ಮಾಡಿರೋದು ಬೆಳಕಿಗೆ ಬಂದಿದೆ. ದುಷ್ಕರ್ಮಿಗಳ ಪೈಕಿ ಕೆಲವರು ಲೇಡಿ ಪೊಲೀಸರನ್ನ ಎಳೆದಾಡಿದ್ದಾರೆ, ಅವರ ಸಮವಸ್ತ್ರವನ್ನ ಹರಿಯೋದಕ್ಕೆ ಯತ್ನಿಸಿದ್ದಾರೆ ಅನ್ನೋ ಆತಂಕಕಾರಿ ವಿಚಾರಗಳು ರಿವೀಲ್ ಆಗಿವೆ. ಅಷ್ಟೇ ಅಲ್ಲದೆ ಲೇಡಿ ಪೊಲೀಸರ ಎದುರೇ ಅವರನ್ನ ಕೆಟ್ಟದಾಗಿ ಬೈದಾಡಿ ಕೆಟ್ಟ ಸನ್ನೆಗಳನ್ನ ಮಾಡಿರೋದು ಕೂಡ FIR ನಲ್ಲಿ ಉಲ್ಲೇಖ ಆಗಿದೆ. ಸದ್ಯ ನೂರಾರು ದುಷ್ಕರ್ಮಿಗಳನ್ನ ವಶಕ್ಕೆ ಪಡೆಯಲಾಗಿದ್ದು ಈ ಪೈಕಿ 50ಕ್ಕೂ ಅಧಿಕ ದುಷ್ಕರ್ಮಿಗಳ ಹೆಸರು FIR ನಲ್ಲಿ ದಾಖಲಾಗಿದೆ. ಯಾವುದೇ ಕಾರಣಕ್ಕೂ ಇವರನ್ನ ಬಿಡೋದಿಲ್ಲ ಅಂತ CM ಹಾಗೂ ಇತರ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಮಾಡಿ ತೋರಿಸೋ ತನಕ ಏನನ್ನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಭಾರತದಲ್ಲಿ ಒಳ್ಳೆದಕ್ಕೆ ಬೆಲೆ ಇಲ್ಲ, ಕಾಲ ಇಲ್ಲ, ಕೆಟ್ಟದಕ್ಕೆ ಆದ್ಯತೆ ಅನ್ನೋದು ಹಲವು ದಶಕಗಳಿಂದ ನಡೀತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.